ಡೂ ಯು ನೋ ಹೌ ಅ ಸಿಂಪಲ್ ಮೈಂಡ್ ಸೆಟ್ ಕ್ಯಾನ್ ಚೇಂಜ್ ಯೋರ್ ಲೈಫ್? ನಂಗೆ ಯಾವಾಗಾರ ಬೇಸರ ಆದಾಗ ನಾ 2 ಕಪ್ಪಿ ಕತ್ತಿ ನೆನ್ಪು ಮಾಡ್ಕೋತೀನಿ. ಕಾರಣ ಏನು ಅಂದ್ರೆ ನಮ್ಮ ತಂದಿ ನನ್ನ ಮುಖ ಸಣ್ಣ ಆದಾಗ ನೋಡೋದಾಗೆಲ್ಲ ಈ ಕತಿ ಹೇಳೋರು ಅನ್ನೋರು. ನೆನ್ಪದಲ್ಲ ನಿಂಗೆ 2 ಕಪ್ಪಿ ಕತಿ? ಕಥಿ ಅಂದ್ರೆ ಎಲ್ಲರಿಗೂ ಪ್ರೀತಿ. ಯಾವ ವಯಸ್ಸಿನವರಾಗ್ಲಿ ಕಥಿ ಕೇಳಲಿಕ್ಕೆ ಎಲ್ಲರೂ ಮುಂದಾಗ್ತಾರೆ. ಆ 2 ಕಪ್ಪಿ ಕತಿ ನಿಮಗೆ ಈಗ ಲಘುನ ಹೇಳ್ಬಿಡ್ತೀನಿ. 2 frogs were playing around when they accidentally fell into a deep pot of milk. They struggled to jump out, but the sides were too slippery. 2 ಕಪ್ಪಿ ಹಂಗೆ ಆಟ ಆಡುವಾಗ ಅಕಸ್ಮಾತಾಗಿ ಹಾಲಿನ ಪಾತ್ರೆ ಒಳಗೆ ಬಿದ್ದುಬಿಡ್ತಾವೆ. ಅವು ಎಷ್ಟು ಪ್ರಯತ್ನ ಮಾಡಿದ್ರು ಮ್ಯಾಲೆ ಬರ್ಲಿಕ್ಕೆ ಆಗಿಲ್ಲ, ಯಾಕಂದ್ರೆ ದಂಡಿ ಬಹಳ ಜಾರ್ಕಿರ್ತವೆ. One frog lost hope. It said it's useless and stopped trying and swimming and sank to the bottom. ಅದು ಹೋಗಿ ಮುಳುಗ್ಬಿಡ್ತು. The other frog, it thought, I won't give up, I'll keep trying. So it kept on kicking and paddling. ಕೈಕಾಲು ಬಡಿತಾ ಎಷ್ಟೋ ಗಂಟೆಗಳು ಕಳೆದ್ಮೇಲೆ ಆಫ್ಟರ್ ಅವರ್ಸ್ ಆಫ್ ಪ್ಯಾಡ್ಲಿಂಗ್ ದ ಮಿಲ್ಕ್ began to thicken. ಆ ಹಾಲು ಮೊಸರಾಗಿ ಪರಿವರ್ತನೆ ಆಯಿತು. ದ ಫ್ರಾಗ್ ಹಾಪ್ಡ್ ಔಟ್ ಸೇಫ್ ಅಂಡ್ ಸೌಂಡ್. ಇದು ಯಾವ್ದು ಗೊತ್ತೇನ್ರಿ ಕಥಿ? ಈಸೋಪ್ಸ್ನ ನೀತಿ ಕಥೆಗಳು ಅಂತ ನೀವೆಲ್ಲ ಕೇಳಿರ್ಬೋದು. ಅದ್ರೋಗಿಂದ ಇದು ಈಸೋಪ್ಸ್ ಫೇಬಲ್ಸ್ನಾಗಿಂದ ದ ಸ್ಟೋರಿ ಆಫ್ 2 frogs. ಈ ಕಥಿ ಬರೀ ಸಣ್ಣವರಿದ್ವಾಗ ಕೇಳಿ ಮರ್ತು ಬಿಡೋದಲ್ಲ, ಜೀವನ ಪರ್ಯಂತ ನಮ್ಮ ಜೊತೆಗೆ ಇಟ್ಕೊಳ್ಳೋ ಕಥಿ. ಯಾವಾಗೆಲ್ಲ ಮನಸ್ಸಿಗೆಲ್ಲ ಬೇಜಾರಾದಾಗ ಇಂಥ ಕಥೆಗಳನ್ನು ನಾವು ಕೇಳಿಕೊಂಡು ಅಥವಾ ಓದಿದ್ರೆ ನಮ್ಗೆ ಮತ್ತೆ ಜೀವನದೊಳಗೆ ಉತ್ಸಾಹ ಹುಮ್ಮಸ್ಸು ಬರ್ತದೆ ಅಲ್ಲ. ನೋಡ್ರಿ, ಜೀವನದಾಗ ಕಷ್ಟ ಬಂದಾಗ ಕುಗ್ಗಿ ಕೈಕಾಲು ಚೆಲ್ಲಿ ಕೂತ್ ಬಿಟ್ರೆ ಅದು ಹೇಡಿತನ ಅನ್ಸ್ಕೊತದ. ಅದ ನಾವು ನಿರಂತರ ಪ್ರಯತ್ನದಿಂದ ಆಶಾವಾದಿಗಳಾಗಿದ್ದು ಕೆಲಸ ಮಾಡಿದ್ರೆ ನಮ್ಗೆ ಜಯ ಸಿಗ್ತದೆ. ಏನಂತೀರಿ? ನಮ್ಮ ತಂದೆ ನಂಗೆ ಹೇಳೋರು, 2 ಕಪ್ಪಿ ಆಗು, ತೇಲ್ ಬರೋ ಕಪ್ಪಿ ಆಗು, ಆ ಮುಳುಗೋ ಕಪ್ಪಿ ಆಗಬೇಡ ಅಂತ. Life will throw tough situations at you, but if you stay optimistic and keep trying, you might just create your own way out. So which frog do you want to be? Share this with someone who needs a little encouragement today. Stay positive, stay determined, and stay tuned for more inspiring stories. Until then, take care. Bye-bye.